ಸಾಕಿಷ್ಟು ದಿನ ಮನೇಲಿ ಇದ್ದಿದ್ದು, ನಾಳೆಯಿಂದ ಕಾಲೇಜಿಗೆ ಹೋಗೋಣ, ಹೀಗೆ ಕಾಲೇಜ್ ವಿದ್ಯಾರ್ಥಿಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಸತತ 8 ತಿಂಗಳ ಬಳಿಕ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕೊರೋನಾ ಹಾವಳಿಯಿಂದ ಮನೆಯಲ್ಲೇ ಉಳಿದಿದ್ದ ವಿದ್ಯಾರ್ಥಿಗಳು ನಾಳೆ ಹೋಗೋಣ ಕಾಲೇಜಿಗೆ ಅಂತ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಕೊರೋನಾ ದಾಳಿಯಿಂದ ಮನೆಯಲ್ಲೇ ಕುಂತು ಆನ್ಲೈನ್ ಪಾಠಕ್ಕೆ ಬೇಸತ್ತಿದ್ದ ವಿದ್ಯಾರ್ಥಿಗಳು ನಾಳೆ ಕಾಲೇಜು ಮೆಟ್ಟಿಲು ಹತ್ತೋ ದಿನ. ಪರೀಕ್ಷೆ ಇಲ್ಲದೆ, ಪಾಠವಿಲ್ಲದೆ, ಗೆಳೆಯರನ್ನು ನೋಡದೆ, ಮಾತಾಡಕ್ಕಾಗದೆ ಮನೆಯಲ್ಲೇ ಲಾಕ್ ಆಗಿದ್ದವರಿಗೆ ಕಾಲೇಜು ಅನ್ಲಾಕ್ ಆಗ್ತಿರೋದು ಹೊಸ ಖುಷಿ ನೀಡಿದೆ. ನಾಳೆಯಿಂದ ಎಲ್ಲರೂ ಹೋಗೋಣ ಕಾಲೇಜ್ಗೆ ಅಂತ ರೆಡಿಯಾಗಿದ್ದಾರೆ. ಎಂಟು ತಿಂಗಳ ಬಳಿಕ ಕಾಲೇಜು ಓಪನ್. ಅಂತಿಮ ವರ್ಷ ಪದವಿ, ಪಿಜಿ ತರಗತಿ ಆರಂಭ. ಕೊರೋನಾ ಹಾವಳಿಗೆ ಲಾಕ್ ಆಗಿದ್ದ ಕಾಲೇಜುಗಳು ನಾಳೆಯಿಂದ ಓಪನ್ ಆಗ್ತಿವೆ. ಸತತ 7 ತಿಂಗಳ ಬಳಿಕ ಅಂತಿಮ ವರ್ಷ ಪದವಿ, ಡಿಪ್ಲೊಮಾ, ಎಂಜಿನಿಯರಿಂಗ್ ಹಾಗೂ ಸ್ನಾತಕೋತ್ತರ ತರಗತಿಗಳು ತೆರೆಯುತ್ತಿವೆ. ಸದ್ಯದ ಸ್ಥಿತಿಯಲ್ಲಿ ಫೈನಲ್ ಇಯರ್ ಡಿಗ್ರಿ ಹಾಗೂ ಪಿಜಿ ಕ್ಲಾಸ್ಗಳನ್ನಷ್ಟೇ ತೆರೆಯಲು ಸರ್ಕಾರ ಧೈರ್ಯ ಮಾಡಿ ಮುಂದಡಿ ಇಟ್ಟಿದೆ. ಇಷ್ಟು ದಿನ ಆನ್ಲೈನ್ ಕ್ಲಾಸ್ನಲ್ಲಿದ್ದವರು ಭೌತಿಕ ತರಗತಿಗಳಿಗೆ ಹಾಜರಾಗಲಿದ್ದು ಮಾರ್ಗಸೂಚಿ ಪಾಲಿಸಲೇಬೇಕಾಗಿದೆ. ಯುಜಿಸಿ ಮಾರ್ಗಸೂಚಿ ಪ್ರಕಾರ ಕಾಲೇಜುಗಳು ಓಪನ್ ಆಗ್ತಿದ್ದು, ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಎಸ್ಒಪಿ ಹೊರಡಿಸಿದ್ದು, ಇವುಗಳ ಪಾಲನೆಯಲ್ಲೇ ತರಗತಿಗಳು ನಡೆಯಬೇಕಿದೆ. ನಾಳೆಯಿಂದ ಅಂತಿಮ ವರ್ಷದ ಪದವಿ, ಸ್ನಾತಕೋತ್ತರ ತರಗತಿಗಳು ಮಾತ್ರ ಆನ್ಲೈನ್ನಲ್ಲಿ ಆರಂಭವಾಗ್ತಿವೆ. ಕಾಲೇಜಿಗೆ ಬರಲು ಇಚ್ಛಿಸಿದವರಿಗೆ ಆನ್ಲೈನ್ ತರಗತಿ ನಡೆಸಲಾಗುತ್ತೆ. ಆನ್ಲೈನ್ ಕ್ಲಾಸ್ನಲ್ಲಿ ಭಾಗವಹಿಸುವವರಿಗೆ ಪಠ್ಯಕ್ರಮದ ಬಗ್ಗೆ ಇರುವ ಸಮಸ್ಯೆ, ಅನುಮಾನಗಳ ನಿವಾರಣೆಗೆ ಕಾಂಟ್ಯಾಕ್ಟ್ ಕ್ಲಾಸ್ ನಡೆಸಲಾಗುತ್ತೆ. ಇನ್ನು ಅಂತಿಮ ವರ್ಷದ ಪದವಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಮುಂದುವರಿಯಲಿದೆ. ಇನ್ನು ನಾಳೆಯಿಂದ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ. ಹಾಸ್ಟೆಲ್ ಸಿಬ್ಬಂದಿಗಳು ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡು ಬರಬೇಕು. ಕೊರೋನಾ ವರದಿ ನೆಗೆಟಿವ್ ಇದ್ರೆ ಮಾತ್ರ ಕ್ಲಾಸ್ಗೆ ಎಂಟ್ರಿ. ಇನ್ನು ಕ್ಲಾಸ್ಗೆ ಬರುವ ವಿದ್ಯಾರ್ಥಿಗಳು ಪೋಷಕರ ಒಪ್ಪಿಗೆ ಪತ್ರ ತರಲೇಬೇಕು. ಇದರೊಂದಿಗೆ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು. ರೋಗ ಲಕ್ಷಣವಿಲ್ಲದವರಿಗೆ ಮಾತ್ರ ಎಂಟ್ರಿ. ಕಾಲೇಜು ಅಂಗಳದಲ್ಲಿ ಹಾಗೂ ತರಗತಿಯಲ್ಲಿ ದೈಹಿಕ ಅಂತರ ಪಾಲಿಸಬೇಕು. ಪ್ರತಿಯೊಬ್ಬರು ಮನೆಯಿಂದಲೇ ಊಟ, ನೀರು ತರಬೇಕು. ಕಾಲೇಜಲ್ಲಿ ಲೈಬ್ರರಿ ಮತ್ತು ಕ್ಯಾಂಟೀನ್ ತೆರೆಯುವುದಿಲ್ಲ. ಎನ್ಸಿಸಿ, ಎನ್ಎಸ್ಎಸ್ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವಂತಿಲ್ಲ. ಇದರೊಂದಿಗೆ ಸಂಬಂಧಿಸಿದ ಇಲಾಖೆಗಳು ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಪ್ರತಿಯೊಂದು ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ಗಳಿದ್ದಾವೆ. ಆ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರು ಈ ವ್ಯವಸ್ಥೆಯನ್ನು ಉತ್ತಮಗೊಳಿಸಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಅವರಿಂದ ಆಗುತ್ತೆ. ಕಾಲೇಜುಗಳಲ್ಲಿ ಕ್ಲೀನಿಂಗ್, ಸ್ಯಾನಿಟೈಸೇಷನ್. ವಿದ್ಯಾರ್ಥಿಗಳಿಗೆ ಕೊರೋನಾ ಪರೀಕ್ಷೆ. ನಾಳೆಯಿಂದ ಕಾಲೇಜು ಓಪನ್ ಆಗಲಿದ್ದು, ಸಿಟಿಯ ಕಾಲೇಜುಗಳಲ್ಲಿ ಕ್ಲೀನಿಂಗ್ ಕಾರ್ಯ ನಡೆದಿದೆ. ಕೊಠಡಿಗಳು ಸ್ಯಾನಿಟೈಸ್ ಆಗಿದ್ದು, ವಿದ್ಯಾರ್ಥಿಗಳು ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡಿದ್ದಾರೆ. ನೆಗೆಟಿವ್ ಇದ್ದವರು ನಾಳೆಯಿಂದ ಕಾಲೇಜಿಗೆ ಬರಲು ಉತ್ಸುಕರಾಗಿದ್ದಾರೆ. ಆನ್ಲೈನ್ ಕ್ಲಾಸಲ್ಲಿ ಅವ್ರ ಇನ್ಫಾರ್ಮೇಶನ್ ಕೊಡೋದಲ್ಲೆಲ್ಲ ತುಂಬ ಕಷ್ಟ. ಸೊ ಆಫ್ಲೈನ್ ಕ್ಲಾಸೇ ಬೇಕು. ನಮ್ಮ ಪೇರೆಂಟ್ಸ್ಗೆ ಒಬ್ಜೆಕ್ಷನ್ ಏನೂ ಇಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಬೆಂಗಳೂರು ವಿವಿ ಹಾಸ್ಟೆಲ್ಗಳನ್ನು ಶುಚಿಗೊಳಿಸಿದ್ದು, ಜ್ಞಾನಭಾರತಿ ಆವರಣದ ಬಿಸಿಎಂ ಹಾಸ್ಟೆಲ್ ಸಿದ್ಧಗೊಂಡಿದೆ. ಮೊದಲು 6 ವಿದ್ಯಾರ್ಥಿಗಳು ಉಳಿದುಕೊಳ್ಳುತ್ತಿದ್ದ ಕೋಣೆಯಲ್ಲಿ ಈಗ 3 ಮಾತ್ರ ಅವಕಾಶ. ವಿದ್ಯಾರ್ಥಿಗಳು ಊಟ ಬಡಿಸಿಕೊಂಡು ತಮ್ಮ ರೂಮ್ಗೆ ಹೋಗಿ ಊಟ ಮಾಡಬೇಕು. ಹಾಸ್ಟೆಲ್ ಹೊರಗೆ ಗುಂಪಾಗಿ ಸೇರುವಂತಿಲ್ಲ. ಸದ್ಯ ಕಾಲೇಜು ಓಪನ್ ಮಾಡುತ್ತಿರುವ ಸರ್ಕಾರ ಸಾಧಕ ಬಾಧಕ ನೋಡಿಕೊಂಡು ಪಿಯುಸಿ ಹಾಗೂ ಶಾಲೆಗಳನ್ನು ತೆರೆಯೋ ಚಿಂತನೆಯಲ್ಲಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅವರು ಈಗಾಗಲೇ ದಾಂಪತ್ಯದಲ್ಲಿ ಅರ್ಧ ದಾರಿಯನ್ನ ಸವಿಸ್ಬಿಟ್ಟಿದ್ರು. ಮಕ್ಕಳು, ಮೊಮ್ಮಕ್ಕಳನ್ನ ನೋಡ್ಕೊಂಡು ಇರಬೇಕಾಗಿದ್ದಂತ ವಯಸ್ಸಲ್ಲಿ ಅದೇನಾಯ್ತೋ ಏನೋ, ಇಡೀ ವಯಸ್ಸಲ್ಲಿ ಜಗಳಕ್ಕಿಳಿದಿದ್ದಾರೆ. ತಡರಾತ್ರಿ ಆ ಗುಂಡಿನ ಶಬ್ದ ಕೇಳಿ ಸುತ್ತಮುತ್ತಲಿನ ಜನರೆಲ್ಲ ಬೆಚ್ಚಿಬಿದ್ರು. ಏನಾಯ್ತು ಅಂತ ಓಡೋಡ್ ಬಂದು ನೋಡುವಷ್ಟರಲ್ಲೇ ರಕ್ತದ ಕೋಡಿ ಹರಿದಿತ್ತು. ಹಾಸಿಗೆ ಮೇಲೆ ಚೆಲ್ಲಿರೋ ರಕ್ತ, ಮನೆಯೊಳಗೂ ಮೆತ್ತಿಕೊಂಡಿದ್ದ ನೆತ್ತರ ಕಲೆ, ನೆಲದ ಮೇಲೆ ಬಿದ್ದಿರೋ ಬಂದೂಕಿನ ಗುಂಡು, ಕಾಟ್ ಮೇಲೆ ಎಸ್ತಿರೋ ಸಿಂಗಲ್ ಬ್ಯಾರಲ್ ಗನ್. ಈ ಎಲ್ಲಾ ಸೀನ್ ನೋಡ್ತಿದ್ರೆ ಇಲ್ಲೊಂದು ಕ್ರೈಮ್ ಸ್ಟೋರಿ ನಡೆದೋಗಿದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಸಮಯ ತಡರಾತ್ರಿ 10:30. ಸ್ಥಳ ಬಸವೇಶ್ವರ ನಗರ. ಅದು ತಡರಾತ್ರಿ 10:30 ಸಮಯ.
ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿಯ ಕಮಲಾನಗರದ ಕಿರ್ಲೋಸ್ಕರ್ ಲೇಔಟ್ನಲ್ಲಿ ಗುಂಡಿನ ಶಬ್ದ ಬೆಚ್ಚಿ ಬೀಳಿಸಿತ್ತು. ಸುಖ ನಿದ್ರೆಗೆ ಜಾರಿದವರು ಬುಲೆಟ್ ಸದ್ದಿಗೆ ಎದ್ದು ಓಡೋಡಿ ಬಂದಿದ್ರು. ಏನಾಯ್ತು ಅಂತ ಗುಂಡಿನ ಶಬ್ದ ಬಂದ ಮನೆಯೊಳಗೆ ಬಂದು ನೋಡಿದ್ರು. ಓರ್ವ ಮಹಿಳೆ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿದ್ಲು. ಆಕೆ ಹೆಸರು ಸುಮಿತ್ರಾ. ಮತ್ತೊಬ್ಬ ವ್ಯಕ್ತಿ ಕೂಡ ಒದ್ದಾಡುತ್ತಿದ್ದ. ಆತ ಕಾಳಪ್ಪ. ಗಂಡ ಹೆಂಡತಿ ಜಗಳ ಇತ್ತು ನೆನ್ನೆ. ಅವ್ರು ಸ್ವಲ್ಪ ಅವರು ಹೆಂಡತಿ ಬೇರೆ ಕಡೆ ಅವ್ರ ಮಕ್ಕಳ ಮನೆಗೆ ಹೋಗಿದ್ರು. ಬೆಳಗ್ಗೆ ಬಂದಿದ್ದಾರೆ. ಸ್ವಲ್ಪ ರೈವಲ್ರಿಯಲ್ಲಿ ಶೂಟ್ ಮಾಡ್ಕೊಂಡಿದ್ದಾರೆ. ಏನು ಮಾಡ್ಕೊಂಡು ಗೊತ್ತಿಲ್ಲ. ಆಂಟಿ ಬಿದ್ದಿತ್ತು, ಕರ್ಕೊಂಡೋಗಿ ಹಾಸ್ಪಿಟಲ್ ಬಿಟ್ಟು ಆಂಟಿ ಸ್ಪಾಟ್ ಆಗಿದ್ದಾರೆ. ಅಂಕಲ್ ಸ್ವಲ್ಪ ಚೇತರಿಸ್ತಾರೆ. ಪತ್ನಿಗೆ ಬಿತ್ತು ಬಂದೂಕಿನ ಗುಂಡೇಟು. ಹೆಂಡತಿ ಕೊಲೆ ಬಳಿಕ ಆತ್ಮಹತ್ಯೆಗೆ ಯತ್ನ. ಈ ಫೋಟೋದಲ್ಲಿರೋ ದಂಪತಿಗೆ ಸುಮಿತ್ರಾ ಮತ್ತು ಕಾಳಪ್ಪ. ಇಬ್ಬರು ಮದುವೆಯಾಗಿ ಈಗಾಗಲೇ ದಾಂಪತ್ಯದಲ್ಲಿ ಅರ್ಧದಾರಿ ಸಾಗಿ ಬಂದಿದ್ರು. ಆದರೆ ಜಂಟಿ ಜೀವನ ಶುರು ಮಾಡಿ 25 ವರ್ಷ ಕಳೆದಿದ್ರು. ಸಂಸಾರದಲ್ಲಿ ಪ್ರೀತಿಗಿಂತ ಕಲಹವೇ ಹೆಚ್ಚು. ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳ ನಡೀತಾನೆ ಇರ್ತಂತೆ. ಹೊಡಿತಕ್ಕೆ ದಾಸನಾಗಿದ್ದ ಕಾಳಪ್ಪ ಸೈಕೋ ರೀತಿ ವರ್ತಿಸ್ತಿದ್ದ. ವಯಸ್ಸಾದ ಪತ್ನಿಯನ್ನೇ ಅನುಮಾನಿಸುತ್ತಿದ್ದೇ ಗಲಾಟೆಗೆ ನಿತ್ಯ ಕಾರಣವಾಗಿತ್ತು. ಇವರಿಗೆ 3 ಹೆಣ್ಣು ಮಕ್ಕಳಿದ್ದು ಅವರೆಲ್ಲ ಸಿಟಿಯ ಬೇರೆ ಬೇರೆ ಕಡೆ ವಾಸವಾಗಿದ್ದಾರೆ. ಹೀಗಿದ್ದಾಗ ನಿನಗಾಗಿ ನಾನು, ನನಗಾಗಿ ನೀನು ಅಂತ ಇರಬೇಕಿದ್ದ ಜೋಡಿ ಯಾವಾಗ್ಲೂ ಜಗಳಕ್ಕಿಳಿತಿದ್ರಂತೆ. ತಡರಾತ್ರಿ ಕೂಡ ಜಗಳದ ವೇಳೆ ಕಾಳಪ್ಪ ಪತ್ನಿ ಮೇಲೆ ಸಿಂಗಲ್ ಬ್ಯಾರಲ್ ಗನ್ನಿಂದ ಗುಂಡು ಹಾರಿಸಿದ್ರು. ಬಳಿಕ ತಾವು ಕೂಡ ಅದೇ ಗನ್ನಿಂದ ಹೊಟ್ಟೆಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ಈ ನಡುವೆ ಗಲಾಟೆ ಆಗ್ತಾ ಇತ್ತಂತ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ಸಹಿತ ಅವರು 3 ಜನ ಮಕ್ಕಳು ಬಂದು ಅವ್ರಿಗೆ ಬುದ್ಧಿ ಮಾತು ಹೇಳಿದ್ರು ಅಂತ ಅವರು ಮನೆಯವರು ಹೇಳಿದ್ದಾರೆ. ಅಲ್ಲಿ ಮಕ್ಕಳು ಕಾಳಪ್ಪ ಹತ್ರ ಇರೋ ಗನ್ನು ಈ ATM ಕ್ಯಾಶ್ ಲೋಡಿಂಗ್ ಏಜೆನ್ಸಿಗೆ ಒಂದು ಕೆಲಸ ಮಾಡ್ತಾಯಿದ್ರು. ಅವರು ಗನ್ನು ಇಟ್ಕೊಂಡಿದ್ರು. ಅವರು ಅದರಲ್ಲಿ ಉಳಿದನ್ನು ಮಾಹಿತಿ ಕಲೆ ಆಗ್ತಾಯಿದ್ರು. ಗುಂಡಿನ ಶಬ್ದ ಕೇಳ್ತಿದ್ದಂತೆ ಸುತ್ತಮುತ್ತಲಿನವರು ಓಡೋಡಿ ಬಂದು ನೋಡಿದ್ರು. ರಕ್ತದ ಮಡುವಿನಲ್ಲಿ ಒದ್ದಾಡ್ತಿದ್ದ ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಸುಮಿತ್ರಾ ಸಾವನ್ನಪ್ಪಿದ್ದಾರೆ. ಕೋಪದ ಕೈಗೆ ಬುದ್ಧಿ ಕೊಟ್ಟ ಕಾಳಪ್ಪ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾರೆ. ಸದ್ಯ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ನಡೀತಿದೆ. ಆದರೆ ಇಳಿ ವಯಸ್ಸಿನ ದಂಪತಿಗಳ ಜಗಳ ಇಂತಹ ದುರಂತಕ್ಕೆ ದಾರಿ ಮಾಡಿಕೊಟ್ಟಿದ್ದು ನಿಜಕ್ಕೂ ದುರಂತವೇ ಸರಿ. ಗಂಗಾಧರ್ ವಾಗಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋಕೆ ಹೆಣ ಬೀಳಿಸಿದವರು ಅಂಧರಾಗಿದ್ದಾರೆ. ಗಂಗಮ್ಮನಗುಡಿಯಲ್ಲಿ ಕಾರ್ತಿಕ್ನನ್ನ ಆತನ ಸ್ನೇಹಿತರ ಗ್ಯಾಂಗ್ ಮರ್ಡರ್ ಮಾಡಿತ್ತು. ನಿನ್ನೆ ಮಧ್ಯಾಹ್ನ ಎಲ್ಲರೂ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಬಳಿಕ ಅವರವರ ಮಧ್ಯದಲ್ಲೇ ಗಲಾಟೆ ಆಗ್ಬಿಟ್ಟಿದೆ. ಕೊನೆಗೆ ತರಕಾರಿ ಕಟ್ ಮಾಡುವಂತ ಚಾಕುವಿನಿಂದ ಕಾರ್ತಿಕ್ನನ್ನ ಬರ್ಬರವಾಗಿ ಹತ್ಯೆಗೈದು ಅಶೋಕ್ ಅಂಡ್ ಟೀಮ್ ಎಸ್ಕೇಪ್ ಆಗಿದೆ. ಈ ಬಗ್ಗೆ ಗಂಗಮ್ಮನಗುಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇವತ್ತು ಆರೋಪಿಗಳಾದ ಅಶೋಕ್, ಸುಮಿತ್ ಮತ್ತು ಸುಜಿನ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಗಲಭೆ ಕೇಸ್ನಲ್ಲಿ ನಾಪತ್ತೆಯಾಗಿರುವಂತಹ ಸಂಪತ್ ರಾಜ್ ಸುಳಿವು ಇನ್ನೂ ಸಿಕ್ಕಿಲ್ಲ. ಎಲ್ಲಿದ್ದಾರೆ ಅನ್ನೋ ಕ್ಲೂ ಕೂಡ ಸಿಗದೆ ಸಿಸಿಬಿ ಹುಡುಕಾಟ ನಡೆಸ್ತಾ ಇದೆ. ಸಂಪತ್ ರಾಜ್ ಕೈವಾಡ ಹೊರಗೆಳೆದಿರುವಂತಹ ಸಿಸಿಬಿ ಟೀಮ್ ಸಂಪತ್ ರಾಜ್ ಅನ್ನ ಹೊರಗೆಳೆದು ತರೋದಕ್ಕೆ ಸಾಧ್ಯವಾಗ್ತಾನೆ ಇಲ್ಲ. ಈ ಮಧ್ಯೆ ಸಂಪತ್ ರಾಜ್ಗೆ ಸಹಾಯ ಮಾಡಿದ ಓರ್ವ ಸಿಸಿಬಿ ಬಲೆಗೆ ಬಿದ್ದಿದ್ದಾನೆ. ಕಳೆದ 3 ತಿಂಗಳ ಹಿಂದೆ ಕೆಜಿಹಳ್ಳಿ, ಡಿಜೆಹಳ್ಳಿ ಹೊತ್ತಿ ಉರಿದಿತ್ತು. ಅದೊಂದು ಫೇಸ್ಬುಕ್ ಪೋಸ್ಟ್ನ ಕಾರಣವಾಗಿಟ್ಟುಕೊಂಡು 3 ಏರಿಯಾಗಳು ರಾತ್ರೋರಾತ್ರಿ ಧಗಧಗಿಸಿತ್ತು. ನವೀನ್ ಪೋಸ್ಟ್ನ ನೆರಳಲ್ಲಿ ಬೆಂಕಿ ಹೊತ್ತಿಸಿದ ಸಂಪತ್ ರಾಜ್ ಕೈವಾಡ ಬಯಲಾಗಿದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಸಿಬಿ ಅಧಿಕಾರ ದಾಹಕ್ಕಾಗಿ ಮಾಜಿ ಮೇಯರ್ ಮಸಲತ್ತು ಮಾಡಿದ್ರು ಅನ್ನೋದನ್ನ ಬಯಲಿಗೆಳೆದಿದೆ. ಆದ್ರೆ ತನ್ನ ಕೈವಾಡ ಬಯಲಾಗ್ತಿದ್ದಂತೆ ಕಣ್ಮರೆಯಾಗಿರೋ ಮಾಜಿ ಮೇಯರ್ ಸಂಪತ್ ರಾಜ್ ಇನ್ನೂ ಸಿಸಿಬಿ ಕೈಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ. ಇದು ಸಿಸಿಬಿಗೆ ದೊಡ್ಡ ಟೆನ್ಷನ್. ಒಂದು ತಿಂಗಳಿನಿಂದ ಸಂಪತ್ ರಾಜ್ ನಾಪತ್ತೆ. ಮಾಜಿ ಮೇಯರ್ಗೆ ಆಶ್ರಯ ಕೊಟ್ಟಿದ್ದ ಆಪ್ತ ಅಂದರ್. ಡಿಜೆಹಳ್ಳಿ, ಕೆಜಿಹಳ್ಳಿ ಗಲಭೆಯಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ ಪಾತ್ರದ ಬಗ್ಗೆ ಸಾಕ್ಷ್ಯಾಧಾರಗಳು ಸಿಕ್ಕ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಸಂಪತ್ ಬಂಧನಕ್ಕೆ ರೆಡಿಯಾಗಿದ್ರು. ಆದ್ರೆ ಅನಾರೋಗ್ಯ ನೆಪವೊಡ್ಡಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಮೇಯರ್ 3ನೇ ಕಣ್ಣಿಗೆ ಗೊತ್ತಾಗದೆ ಎಸ್ಕೇಪ್ ಆಗಿದ್ರು. ಇತ್ತ 5 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ದ ಸಿಸಿಬಿ ನಾಗರಹೊಳೆ, ಮೈಸೂರು, ತಮಿಳುನಾಡಿನಲ್ಲಿ ಹುಡುಕಾಟ ಮಾಡಿದ್ರು ನೋ ಯೂಸ್. ಇದೇ ವೇಳೆ ಬೆಂಗಳೂರಿನಿಂದ ಸಂಪತ್ ರಾಜ್ರನ್ನ ಆಪ್ತ ಎಸ್ಕೇಪ್ ಮಾಡಿಸಿದ್ದ. ಇದೀಗ ಆತನನ್ನ ಸಿಸಿಬಿ ಹಿಡಿದು ತಂದಿದೆ. ಇವನೇ ನೋಡಿ ಸಂಪತ್ ರಾಜ್ ಎಸ್ಕೇಪ್ ಆಗಲು ಕೈ ಜೋಡಿಸಿದ್ದು ಮಿಸ್ಟರ್ ರಿಯಾಜುದ್ದೀನ್.
ಸಿಸಿಬಿ ಬೆನ್ನು ಬಿದ್ದ ಬೆನ್ನಲ್ಲೇ ಸಂಪತ್ ರಾಜರನ್ನ ರಿಯಾಜುದ್ದೀನ್ ತನ್ನ ಕಾರ್ನಲ್ಲಿ ಸಿಟಿಯಿಂದ ಕರ್ಕೊಂಡು ಹೋಗಿದ್ದ. ಬಳಿಕ ನಾಗರಹೊಳಿಯ ತನ್ನ ಫಾರ್ಮ್ ಹೌಸ್ ನಲ್ಲಿ 5 ದಿನ ಇಟ್ಟಿರೋದು ಗೊತ್ತಾಯಿತು. ಆದ್ರೆ ಫಾರ್ಮ್ ಹೌಸ್ಗೆ ಹೋಗಿ ನೋಡಿದಾಗ ಸಂಪತ್ ರಾಜ್ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಸಂಪತ್ ಎಸ್ಕೇಪ್ಗೆ ಸಹಾಯ ಮಾಡಿದ್ದ ರಿಯಾಜುದ್ದೀನ್ ಇದೀಗ ಪೊಲೀಸರ ಅತಿಥಿ. ಶೆಲ್ಟರ್ ಹಾಗೂ ಹಾರ್ಬರಿಂಗ್ ಮಾಡೋ ಆರೋಪದಲ್ಲಿ ರಿಯಾಜುದ್ದೀನ್ ಅಂತ ಇವರು ಸ್ನೇಹಿತರು ಏನಿದ್ದಾರೆ ಅವ್ರಿಗೆ ಈಗಾಗಲೇ ನಾವು ದಸ್ತಗಿರಿ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ತನಿಖೆ ಟೀಮ್ನೊಂದಿಗೆ ಕಮಿಷನರ್ ಮೀಟಿಂಗ್. ಸಂಪತ್ ರಾಜ್ ಬಂಧನಕ್ಕೆ ಸಿಸಿಬಿಗೆ ಡೆಡ್ಲೈನ್. ಇಷ್ಟು ದಿನವಾದರೂ ಸಂಪತ್ ರಾಜರನ್ನ ಹಿಡಿದಿಲ್ಲಬೇಕೆ ಅಂತ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಛೀಮಾರಿ ಹಾಕಿತ್ತು. ಇದರ ಬೆನ್ನಲ್ಲೇ ಇಂದು ಪೊಲೀಸ್ ಕಮಿಷನರ್ ಇಂದು ತನಿಖಾ ತಂಡದೊಂದಿಗೆ ಮೀಟಿಂಗ್ ಮಾಡಿದ್ರು. ಇನ್ನೂ 3 ದಿನಗಳಲ್ಲಿ ಶತಾಯಗತಾಯ ಸಂಪತ್ ರಾಜರನ್ನ ಹಿಡಿಯಲೇಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಸಿಸಿಬಿ ಪೊಲೀಸರು ಕೂಡ ನಾವು ಸಂಪತ್ ರಾಜರನ್ನ ಹಿಡಿತೀವಿ ಅಂತಿದ್ದಾರೆ. DJ ಹಳ್ಳಿ ಪ್ರಕರಣದಲ್ಲಿ ಸಂಪತ್ ರಾಜ್, ಜಾಕೀರ್ ಮತ್ತು ಇನ್ನೂ ಕೆಲವರು ಏನು ಅಪ್ಸ್ಕೊಂಡಿದ್ದಾರೆ ಅವ್ರನ್ನ ಬಂಧಿಸಕ್ಕೆ ಎಲ್ಲ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇದ್ದೀವಿ. ಇದರ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಇವತ್ತು ಪರಿಶೀಲಿಸಿ ಏನೇ ಕ್ರಮ ತನಿಖಾಧಿಕಾರ ತಗೊಂಡಿದ್ದಾರೆ ಅದನ್ನು ಕೂಡ ಅವರು ಪರಿಶೀಲಿಸಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ನಾವು ಬಂಧಿಸ್ತೀವಿ. ಬೆಂಕಿ ಧಗಧಗಿಸಲು ಕಿಡಿ ಹೊತ್ತಿಸಿದ ಸಂಪತ್ ರಾಜರದ್ದೇ ಸದ್ಯ ಸಿಸಿಬಿಗೆ ತಲೆನೋವು. ಸದ್ಯ ರಿಯಾಜುದ್ದೀನ್ನ ವಿಚಾರಣೆ ನಡೆಯುತ್ತಿದ್ದು ಶೀಘ್ರವೇ ಸಂಪತ್ ರಾಜರನ್ನ ಕೆಡ್ಡಾಕ್ಕೆ ಕೆಡವಲು ಸಿಸಿಬಿ ಹರಸಾಹಸ ಪಡುತ್ತಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲೇ ಪಡ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಮಾಡಿ. ಇನ್ನಷ್ಟು ಸುದ್ದಿ ಇದೆ, ನೋಡೋಣ ಬ್ರೇಕ್ ಆದ. ಮೋಸ ಹೋಗೋರ್ಗೆ ಜೀವನದಲ್ಲಿ ಸುಖ ಸಿಕ್ಕಿದ್ರೆ ಸಾಕು ಅನ್ನೋ ಭಾವನೆ, ಮೋಸ ಮಾಡೋರ್ಗೆ ಜೀವನದಲ್ಲಿ ಸುಖ ಪಡೋಕೆ ದುಡ್ಡು ಸಿಕ್ಕಿದ್ರೆ ಸಾಕು ಅನ್ನೋ ದುರಾಸೆ. ಇಂತಹ ಗ್ಯಾಂಗ್ಗಳನ್ನ ಈಶಾನ್ಯ ವಿಭಾಗದ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಜಡ್ಜ್ ಮನೆಯಲ್ಲಿ ಮದುವೆ ಎಂದು ಚೀಟಿಂಗ್, 120 ಸೀರೆ ಪಡೆದು ಮಹಿಳೆ ಪಂಗನಾಮ. ಸಾರ್ವಜನಿಕರನ್ನು ಯಾಮಾರಿಸಿ ಹಣ ಪೀಕುತ್ತಿದ್ದ 10 ಆರೋಪಿಗಳನ್ನ ಈಶಾನ್ಯ ವಿಭಾಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಸೀರೆ ಚೀಟಿಂಗ್. ಈ ಫೋಟೋದಲ್ಲಿರುವ ಮಹಿಳೆ ಹೆಸರು ಶಶಿಕಲಾ. ಇಂದಿರಾನಗರ ನಿವಾಸಿಯಾದ ಈಕೆ ನ್ಯಾಯಾಧೀಶರೊಬ್ಬರ ಮನೆಯಲ್ಲಿ ಮದುವೆ ಇದೆ, ಅದಕ್ಕೆ ಬೆಲೆ ಬಾಳುವ ಸೀರೆಗಳು ಬೇಕಾಗಿದೆ ಅಂತ ಆಂಧ್ರದ ಪಾಟೂರು ಪಟ್ಟು ಸೀರೆ ಅಂಗಡಿ ಮಾಲೀಕರಿಗೆ ಫೋನ್ ಮಾಡಿ 120 ಸೀರೆ ಆರ್ಡರ್ ಮಾಡಿದ್ಲು. ಅಪಾರ್ಟ್ಮೆಂಟ್ ಒಂದಕ್ಕೆ ಸೀರೆ ತರಿಸಿಕೊಂಡು ಇವುಗಳನ್ನ ಜಡ್ಜ್ಗೆ ತೋರಿಸಿ ಬರ್ತೀನಿ ಅಂತ ಉಂಡೆನಾಮ ಹಾಕಿ ಎಸ್ಕೇಪ್ ಆಗಿದ್ಲು. ಈ ಬಗ್ಗೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಆಕೆಯನ್ನ ಬಂಧಿಸಿ ಸೀರೆ ಜಪ್ತಿ ಮಾಡಿದ್ದಾರೆ. ಬೆಂಗಳೂರು ನಗರದ ನಾರ್ತ್ ಈಸ್ಟ್ ವಿಭಾಗದಿಂದ ವಿವಿಧ ರೀತಿಯ ಪ್ರಕರಣಗಳನ್ನು ಪತ್ತೆ ಮಾಡೋದರಲ್ಲಿ ನಮ್ಮ ಅಧಿಕಾರಿಗಳು ಹಾಗೂ ಕ್ರೈಮ್ ತಂಡದವರು ಯಶಸ್ವಿಯಾಗಿದ್ದಾರೆ. ಸೀರೆಗಳನ್ನು ವಂಚನೆ ಮಾಡಿ ತಗೊಂಡಿದ್ದಂಥ ಒಂದು ಆರೋಪಿಯನ್ನು ಪತ್ತೆ ಮಾಡಿದ್ದಾರೆ. ಜೈಲಲ್ಲಿರುವ ಲೀಡರ್ಗಾಗಿ ಹಫ್ತಾ ವಸೂಲಿ. ಪಾಪಣ್ಣನ ಸೇವೆಗೆ ಬಂದವರು ಪರಪ್ಪನ ಅಗ್ರಹಾರ ಪಾಲು. ಜೈಲಿನಲ್ಲಿದ್ದ ತಮ್ಮ ಲೀಡರ್ನ ಬಿಡಿಸಿಕೊಂಡು ಬರಲು ಅಂಗಡಿಗಳು, ವ್ಯಾಪಾರಿಗಳ ಬಳಿ ಹಫ್ತಾ ವಸೂಲಿ ಮಾಡುತ್ತಿದ್ದ ಪಾಲನಹಳ್ಳಿ ಪಾಪಣ್ಣ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. 12 ಮಂದಿಯನ್ನ ಯಲಹಂಕ ಪೊಲೀಸರು ಬಂಧಿಸಿದ್ದಾರೆ. ಯಲಹಂಕ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರುವಂತಹ ಒಂದು ಘಟನೆ ಅದು. ಯಾವುದೋ ಒಂದು ಬೇರೆ ಉದ್ದೇಶದಿಂದ ಹೇಳ್ಬಿಟ್ಟು ಅದನ್ನು ಕೇಳ್ತಾರೆ, ಅವ್ರು ಕೊಡಂಗಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಸ್ಟ್ಯಾಬಿಂಗ್ ಮಾಡ್ತಾರೆ. ಸ್ಟ್ಯಾಬಿಂಗ್ ಮಾಡಿ ಹೋಗಿದ್ದು ಆ ಘಟನೆ ಆಗಿದ್ದು. ಆ ಘಟನೆಯಲ್ಲಿ ಇರುವಂಥ ಎಲ್ಲ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅವರು ಬ್ರದರ್ ಒಬ್ರು ಇನ್ವಾಲ್ವ್ ಇದ್ರು ಒಂದು 302 ಕೇಸಲ್ಲಿ. ಬ್ರದರ್ಗೆ ಬೇಲ್ ಮಾಡೋಕೆ ನಮಗೆ ದುಡ್ಡು ಬೇಕು ಅಂತ ಆ ಕಾರಣದಿಂದ ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದ್ರು ಅವರು. ಪ್ರಕರಣ ಸಂಬಂಧ ಎಲ್ಲ ಆರೋಪಿಗಳು ಅದರಲ್ಲಿ ಯಾರು ಇದ್ರು ಎಲ್ಲರಿಗೂ ಅರೆಸ್ಟ್ ಮಾಡಿದ್ದಾಗಿದೆ. ಕೊರೋನಾ ಬಳಿಕ ಕೆಲಸ ಕಳ್ಕೊಂಡವರೇ ಟಾರ್ಗೆಟ್. ಉದ್ಯೋಗ ಕೊಡಿಸೋದಾಗಿ ಲಕ್ಷ ದೋಖ. ಕೊರೋನಾ ಮಹಾಮಾರಿಯನ್ನ ಬಂಡವಾಳ ಮಾಡಿಕೊಂಡ ಗ್ಯಾಂಗ್ ಒಂದು ನಿರುದ್ಯೋಗಿಗಳಿಗೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕೆಲಸ ಕೊಡಿಸೋದಾಗಿ ನಂಬಿಸಿದ್ರು. ಇನ್ಫ್ಯಾಂಟ್ರಿ ರಸ್ತೆಯಲ್ಲಿ ಕಚೇರಿ ತೆರೆದು ಇಂಟರ್ವ್ಯೂ ಮಾಡಿ ನಕಲಿ ಆಫರ್ ಲೆಟರ್ ಅನ್ನು ಕೊಟ್ಟು ತಲಾ 5,000ದಂತೆ 500 ಜನರಿಂದ 45 ಲಕ್ಷ ಹಣ ವಸೂಲಿ ಮಾಡಿದ್ದಾರೆ. ಇಂತಹ ಮೋಸದ ಕೆಲಸಕ್ಕಿಳಿದ 4ರನ್ನ ಸಂಪಿಗೆಹಳ್ಳಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ರಾತ್ರಿ ವೇಳೆ ವಾಹನ ಸವಾರರೇ ಟಾರ್ಗೆಟ್. ಸುಲಿಗೆ ಮಾಡುತ್ತಿದ್ದ ಶಾಸ್ತ್ರಿ ಗ್ಯಾಂಗ್ ಅರೆಸ್ಟ್. ಇನ್ನು ರಾತ್ರಿ ವೇಳೆ ಹೆದ್ದಾರಿಯಲ್ಲಿ ವಾಹನ ಸವಾರರು ಒಂಟಿಯಾಗಿ ಓಡಾಡುವ ಜನರನ್ನ ಸುಲಿಗೆ ಮಾಡುತ್ತಿದ್ದ ಶಾಸ್ತ್ರಿ ಗ್ಯಾಂಗ್ ಅನ್ನ ಕೊಡಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ಹೊಂಚು ಹಾಕಿ ಹಣ, ಚಿನ್ನಾಭರಣ ದೋಚುತ್ತಿದ್ದ ಶ್ರೀಪಾದ ಶಾಸ್ತ್ರಿ, ವಿನ್ಸೆಂಟ್ ಬಾಬು, ಆಕಾಶ್ ನಾಯ್ಡು ಎಂಬುವರನ್ನ ಕೊಡಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 1.5 ಲಕ್ಷ ನಗದು, 7 ಗ್ರಾಂ ಚಿನ್ನ, 2 ದ್ವಿಚಕ್ರ ವಾಹನ ವಶಪಡಿಸಿಕೊಂಡಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. HSR ಲೇಔಟ್ನ ಹ್ಯಾಂಗ್ ಓವರ್ ಪಬ್ ಹೊತ್ತಿ ಉರಿದಿತ್ತು. ಮಧ್ಯಾಹ್ನ 12:25ರ ಸುಮಾರಿಗೆ ಕಾಣಿಸಿಕೊಂಡ ಬೆಂಕಿ ಕ್ಷಣ ಮಾತ್ರದಲ್ಲಿ ವ್ಯಾಪಿಸಿ ಧಗಧಗಿಸಿತು. ಕೂಡಲೇ ಸ್ಥಳಕ್ಕೆ ಧಾವಿಸಿದ 3 ಅಗ್ನಿಶಾಮಕ ವಾಹನ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ರು. ಅದೃಷ್ಟವಶಾತ್ ಬೆಂಕಿ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ.
ರಾಜ್ಯ, ದೇಶ, ವಿದೇಶದಲ್ಲಿ ಪ್ರತಿ ಕ್ಷಣ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೂತಲೇ ನೀವು ಅಪ್ಡೇಟ್ ಆಗಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಆಗಿ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗೋಣ. ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದೆ. ಸುಮಾರು 6 ಲಕ್ಷ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ. ಮಾರ್ಕ್ ಮತ್ತು ಹೆನ್ರಿ ಬಂಧಿತ ಆರೋಪಿಗಳು. ನಗರದ ಪ್ರತಿಷ್ಠಿತ ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಆರೋಪಿಗಳಿಂದ ನಗದು, ಡ್ರಗ್ಸ್ ಹಾಗೇನೆ ಪಾಸ್ಪೋರ್ಟ್ ವಶಕ್ಕೆ ಪಡೆಯಲಾಗಿದೆ. ಸನ್ನಿನ ಸುದೀರ್ಘವಾಗಿ ನಾವು ಇಂಟ್ರಾಗೇಷನ್ ಮಾಡಲಾಗಿ ಬ್ಯಾಂಗ್ಳೂರಲ್ಲಿ ಮಾರ್ಕ್ ಮತ್ತು ಹೆನ್ರಿ ಅಂತ ಇವರಿಬ್ಬರು ಕೂಡ ನೈಜೀರಿಯನ್ಸ್ ಇದ್ದಾರೆ. ಇವರು ಇಡೀ ನಗರದಲ್ಲಿ ಪ್ರಮುಖ ಡ್ರಗ್ ಪೆಡ್ಲರ್ ಆಗಿ ಇದ್ದು ಸಾಕಷ್ಟು ಕಡೆ ಇವರೆಲ್ಲ ಡ್ರಗ್ಸ್ ಸಪ್ಲೈ ಮಾಡ್ತಾರಂತ ಮಾಹಿತಿ ಗೊತ್ತಾಯಿತು. ಸೊ ಸಾಕಷ್ಟು ಒಂದು ತನಿಖೆಯನ್ನು ಮಾಡಿ CCB ಇನ್ಸ್ಪೆಕ್ಟರ್ ಬುಲೆಟಿನ್ ನೇತೃತ್ವದಲ್ಲಿ ಇದ್ದಂಥ ತಂಡ ಈ ಇಬ್ಬರು ಮಾರ್ಕ್ ಮತ್ತು ಹೆನ್ರಿ ಇಬ್ಬರನ್ನ ನಾವು ಅರೆಸ್ಟ್ ನಾವು ಮಾಡಿ. ದೀಪಾವಳಿ ಹಬ್ಬದ 2ನೇ ದಿನವೂ ಪಟಾಕಿ ದುರಂತಗಳು ಸಂಭವಿಸಿದೆ. ನಿನ್ನೆ ಪಟಾಕಿ ಸಿಡಿದು ಗಾಯಗೊಂಡ 6 ಮಂದಿ ಮಿಂಟೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದುವರೆಗೂ ಪಟಾಕಿ ದುರಂತದಿಂದ ಗಾಯಗೊಂಡವರ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ. ಮಿಂಟೋ, ನಾರಾಯಣ ನೇತ್ರಾಲಯ, ನೇತ್ರಧಾಮ, ಮೋದಿ ಕಣ್ಣಿನ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಬೆಂಗಳೂರಿನ ಭಕ್ತರೊಬ್ಬರು ಕೇರಳದ ದೇವಸ್ಥಾನಕ್ಕೆ ಬರೋಬ್ಬರಿ 526 ಕೋಟಿ ರೂಪಾಯಿ ದಾನ ಕೊಟ್ಟಿದ್ದಾರೆ. ಶಬರಿಮಲೆ ಯಾತ್ರೆಗೆ ತೆರಳೋ ವೇಳೆ ಸಿಗುವಂತ ಚೊಟ್ಟಾಣಿಕರ ದೇಗುಲದ ಅಭಿವೃದ್ಧಿಗೆ ಗಾನ ಶ್ರವಣ್ ಅನ್ನೋರು 526 ಕೋಟಿ ಕೊಟ್ಟಿದ್ದಾರೆ. ಸ್ವಾಮೀಜಿ ಗ್ರೂಪ್ ಆಫ್ ಕಂಪನೀಸ್ MD ಆಗಿರುವಂತಹ ಶ್ರವಣ್ ತಮ್ಮ ಉದ್ಯಮದ ಅಭಿವೃದ್ಧಿಗೆ ದೇವಿಯೇ ಕಾರಣ ಅಂತ ನಂಬಿಕೊಂಡಿದ್ದಾರೆ. ನನಗೆ ಏನು ಇವತ್ತು ಸಿಕ್ಕಿದೆ ಅದೆಲ್ಲ ಅಮ್ಮನ ಪವರಿಂದಾನೆ, ಚೋಟಾಣಿಕೆರೆ ಭಗವತಿ ಅಮ್ಮನ ಆಶೀರ್ವಾದದಿಂದನೇ ನನಗೆಲ್ಲ ಸಿಗಿರೋದು ಅಂತ ನನಗೆ ನಂಬಿಕೆ. ಈ ಒಂದು ದೇವಸ್ಥಾನ ಟೆಂಪಲ್ ಟೌನ್ ಪ್ರಾಜೆಕ್ಟ್ ಅಂತ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನನ ಒಂದು ರಿನೋವೇಷನ್ ಮಾಡಿ ಇದನ್ನು ಒಂದು ಅದ್ಭುತವಾದಂಥ ಒಂದು ಲೋಕವನ್ನಾಗಿ ಸೃಷ್ಟಿ ಮಾಡಬೇಕು ಅಂತಿದ್ದೀವಿ. ಸೊ ಇದಲ್ಲದೆ ಸೋಷಿಯಲ್ ಕಾಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. 500 ಬೆಡೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಓಕೆನಾ. ಇದು ಟೋಟಲಿ ಫ್ರೀ ಹಾಸ್ಪಿಟಲ್, ಪ್ಯೂರ್ ಸೋಷಿಯಲ್ ಕಾಸ್ಗೆ. ಅದು ಬಿಟ್ಟರೆ ಇನ್ನು ಅನಾಥಾಶ್ರಮ, ವೃದ್ಧಾಶ್ರಮ ಇದೆಲ್ಲ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ